ಪೇಟೆಂಟ್ ಡೇಟಾ ಶಾಕ್ ಕೊಟ್ಟಿದೆ. ಇಲ್ಲಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಉದ್ಘಾಟಿಸಿದ್ದು ಯಾರು ಗೊತ್ತಾ? ಪೇಟೆಂಟ್ಸ್ ಕಥೆ ರಿಯಲಿ ಶಾಕಿಂಗ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಭಾರತದ ಕಾಲೇಜುಗಳು ಮತ್ತು ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡೋಕೆ ಅಂತ ಬಂದರೆ ಗ್ಯಾಲ್ಗೋಟಿಯಾಸ್ ಯೂನಿವರ್ಸಿಟಿಯ ಕತೆ ತುಂಬಾ ವಿಶೇಷವಾಗಿದೆ. ಇದು ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ 2011ರಲ್ಲಿ ಶುರುವಾಗುತ್ತೆ. ಈ ಖಾಸಗಿ ಯೂನಿವರ್ಸಿಟಿ ದೊಡ್ಡ ಸಂಶೋಧನೆ ಅಥವಾ ಉತ್ತಮ ರಿಸಲ್ಟ್ಗಳಿಂದ ಪ್ರಸಿದ್ಧವಾಗಿಲ್ಲ, ಬದಲಿಗೆ ದೊಡ್ಡ ದೊಡ್ಡ ಜಾಹೀರಾತುಗಳು, ಬಹಳಷ್ಟು ಪೇಟೆಂಟ್ ಅರ್ಜಿಗಳು ಮತ್ತು ಮೋದಿ ಸರ್ಕಾರದ ನಾಯಕರ ಬೆಂಬಲದಿಂದ ಮಾತ್ರ ಗಮನ ಸೆಳೀತಾ ಇದೆ. ಇತ್ತೀಚೆಗೆ 2026ರ ಇಂಡಿಯಾ AI ಸಮಿಟ್ನಲ್ಲಿ ಚೀನಾ ಮಾಡಿದಂಥ ರೋಬೋಟ್ ನಾಯಿಯನ್ನ ತಮ್ಮದೇ ಆವಿಷ್ಕಾರ ಅಂತ ಹೇಳಿ ವೈರಲ್ ಆಯಿತು. ಮೋದಿ ಸರ್ಕಾರ ಖಾಸಗಿ ಯೂನಿವರ್ಸಿಟಿಗಳನ್ನ ಹೆಚ್ಚು ಬೆಂಬಲಿಸ್ತಾ ಇದೆ, ಆದರೆ ಇದರಿಂದ ಸರ್ಕಾರಿ ಕಾಲೇಜುಗಳು ಕಷ್ಟದಲ್ಲಿದೆ. ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ, ಬಡವರು ಮತ್ತು ಮಧ್ಯಮ ವರ್ಗದವರು ಹೆಚ್ಚು ಕಷ್ಟಪಡ್ತಿದ್ದಾರೆ. ಇದು ನಮ್ಮ ದೇಶದ ಭವಿಷ್ಯಕ್ಕೆ ದೊಡ್ಡ ಆತಂಕವೇ ಸರಿ. ಗ್ಯಾಲ್ಗೋಟಿಯಾಸ್ ಯೂನಿವರ್ಸಿಟಿ ಮೋದಿ ಸರ್ಕಾರದ ಜೊತೆಗೆ ಚೆನ್ನಾಗಿ ಸಂಬಂಧವನ್ನ ಹೊಂದಿಕೊಂಡಿದೆ. 2014ರಲ್ಲಿ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಅವರು ಈ ಯೂನಿವರ್ಸಿಟಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಅದು ಟಾಪ್ ಪ್ರೈವೇಟ್ ಯೂನಿವರ್ಸಿಟಿ ಅನ್ನೋ ಪ್ರಶಸ್ತಿ. ಇದು ಮೋದಿಯ ವಿಕಸಿತ್ ಭಾರತ್ ಆಲೋಚನೆಗೆ ಹೊಂದಿಕೊಂಡಂತೆ ಇತ್ತು. ನಂತರ 2025ರಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಇಲ್ಲಿನ AI ಲ್ಯಾಬ್ ಅನ್ನು ಉದ್ಘಾಟಿಸ್ತಾರೆ. ಅದನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರೀತಾರೆ. ಅವರು ಯೂನಿವರ್ಸಿಟಿಯ ಪೇಟೆಂಟ್ಗಳು ಮತ್ತು ಸ್ಟಾರ್ಟ್ಅಪ್ಸ್ ಗಳನ್ನ ಹೊಗಳಿದ್ರು. ಆದ್ರೆ ಇದು ನಿಜಕ್ಕೂ ಒಳ್ಳೆಯದನ್ನ ಮಾಡ್ತಾ ಇದೆಯಾ? ಗ್ಯಾಲ್ಗೋಟಿಯಾಸ್ ಬಿಜೆಪಿ ನಾಯಕರನ್ನ ಹಲವು ಬಾರಿ ಕರೆದಿದೆ. ಯೋಗಿ ಆದಿತ್ಯನಾಥ್ ಕೂಡ ಈ ಯೂನಿವರ್ಸಿಟಿಗೆ ಬಂದಿದ್ದಾರೆ. ಯೂನಿವರ್ಸಿಟಿಯ ವೆಬ್ಸೈಟ್ ಅಲ್ಲಿ ಮೋದಿ ಫೋಟೋಗಳಿದೆ, ಆದರೆ ಇದರ ಹಿಂದೆ ನಿಜವಾದ ಶಿಕ್ಷಣ ಇದೆಯಾ? ಮೋದಿ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020ರ ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸ್ತಾ ಇದೆ. 2035ರ ವೇಳೆಗೆ 50% ಅಷ್ಟು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡಿಬೇಕು ಅಂತ ಹೇಳುತ್ತೆ. ಇದರಿಂದ ಖಾಸಗಿ ಯೂನಿವರ್ಸಿಟಿಗಳ ಸಂಖ್ಯೆಯೂ ಹೆಚ್ಚಾಗಿದೆ. 2014ರಲ್ಲಿ 1043 ಇದ್ದದ್ದು ಈಗ 1,500ಕ್ಕಿಂತ ಹೆಚ್ಚಾಗಿದೆ. ಆದರೆ ಸರ್ಕಾರಿ ಯೂನಿವರ್ಸಿಟಿಗಳಿಗೆ ಹಣ ಕಡಿಮೆ ಆಗ್ತಾ ಇದೆ. GDPಯ 0.5ರಿಂದ 0.6% ಮಾತ್ರ ಶಿಕ್ಷಣಕ್ಕೆ ಸಿಗ್ತಾ ಇದೆ. ಸೊ NEP 6% ಅಂತ ಹೇಳುತ್ತೆ, ಆದರೆ ಅದು ಆಗ್ತಾ ಇಲ್ಲ. ಸೊ ಸರ್ಕಾರಿ ಕಾಲೇಜುಗಳು ಕಷ್ಟದಲ್ಲಿದೆ, ಖಾಸಗಿ ಕಾಲೇಜುಗಳ ಆಟ ಎಲ್ಲ ಕಡೆ ನಡೀತಾ ಇದೆ. ಇನ್ನು ಈ ಗ್ಯಾಲ್ಗೋಟಿಯಾಸ್ ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಪೇಟೆಂಟ್ಗಳು. ಗ್ಯಾಲ್ಗೋಟಿಯಾಸ್ 2020ರಿಂದ 25ರವರೆಗೆ ಒಟ್ಟು 2233 ಪೇಟೆಂಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದೆ, ಆದರೆ ಸಿಕ್ಕಿದ್ ಮಾತ್ರ ಬರೀ 2. ಎಲ್ಲ IITಗಳು ಒಟ್ಟು 6558 ಅರ್ಜಿಗಳನ್ನ ಹಾಕಿ 2806 ಪೇಟೆಂಟ್ಗಳನ್ನ ಪಡ್ಕೊಂಡಿದೆ. ಅಂದ್ರೆ ಸುಮಾರು 43% ಅಷ್ಟು ಸಫಲತೆ ಕಂಡಿದೆ. ಅಷ್ಟೆಲ್ಲ ಭಾರತೀಯ ವಿಜ್ಞಾನ ಸಂಸ್ಥೆ 723ಕ್ಕೆ ಅರ್ಜಿ ಹಾಕಿದಲ್ಲಿ 336ಕ್ಕೆ ಇದಕ್ಕೆ ಪೇಟೆಂಟ್ ಸಿಕ್ಕಿದೆ. ಸೊ ಈ ಖಾಸಗೀಕರಣದಿಂದಾಗಿ ಯಾರು ನಷ್ಟವನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳಿ? ಮಧ್ಯಮ ವರ್ಗ ಮತ್ತು ಬಡ ಕುಟುಂಬ. ಗ್ಯಾಲ್ಗೋಟಿಯಾಸ್ನಲ್ಲಿ 1 ವರ್ಷಕ್ಕೆ 5 ಲಕ್ಷಕ್ಕಿಂತ ಹೆಚ್ಚು ಫೀಸ್ ಇದೆ. ವಿದ್ಯಾರ್ಥಿಗಳು ಸಾಲ ಮಾಡಬೇಕು. ಸರ್ಕಾರಿ IITಗಳು ಉತ್ತಮ, ಆದರೆ ಅವುಗಳಿಗೆ ಹಣ ಕಡಿಮೆ. ಸೊ ಕಟ್ಟಡಗಳು ಹಳೆಯದು, ಶಿಕ್ಷಕರು ಕಡಿಮೆ, ಸರ್ಕಾರದ ಪ್ರೋತ್ಸಾಹನೂ ಕಡಿಮೆನೆ. ಸೊ ನಾಯಕರ ಮಕ್ಕಳು ವಿದೇಶದಲ್ಲಿ ಓದ್ತಾರೆ. ನಮ್ಮಂತ ಮಿಡ್ಲ್ ಕ್ಲಾಸ್ ಜನರ ಮಕ್ಕಳು ಮಾತ್ರ ಇಂತಹ ಖಾಸಗಿ ಯೂನಿವರ್ಸಿಟಿಗಳಲ್ಲಿ ಸಾಲದ ಹೊರೆ ಜೊತೆಗೆ ಕಳಪೆ ಶಿಕ್ಷಣವನ್ನ ಪಡಿಬೇಕು. ಇನ್ನೊಂದು ಆತಂಕ ಅಂತಂದ್ರೆ ವಿಜ್ಞಾನವನ್ನೇ ಹಾದಿ ತಪ್ಪಿಸ್ತಾ ಇರೋದು ಇದೇ ಯೂನಿವರ್ಸಿಟಿ. ಗ್ಯಾಲ್ಗೋಟಿಯಾಸ್ ಅಥವಾ ಇತರ ಕೆಲವು ಖಾಸಗಿ ಯೂನಿವರ್ಸಿಟಿಗಳು ಈ ಜ್ಯೋತಿಷ್ಯ, ಹೋಮ, ಹವನಗಳನ್ನ ಉತ್ತೇಜಿಸ್ತಾ ಇದೆ. ಇದು ವಿಜ್ಞಾನಕ್ಕೆ ಹಾನಿ. ಗೋಮೂತ್ರ ಅಥವಾ ಗೋಮಯದ ಮೇಲೆ ಪೇಟೆಂಟ್ ಏನಾದರೂ ಹಾಕಿದ್ರೆ ಬಹುಶಃ ಇದು ಈ ಯೂನಿವರ್ಸಿಟಿಗೆ ಸಿಗ್ಬಹುದೇನೋ. ಯಾಕಂತಂದ್ರೆ AI ಸಮಿಟ್ ಅಲ್ಲಿ ನಡೆದಂತ ಘಟನೆ ಇದಕ್ಕೆ ಒಳ್ಳೆ ಉದಾಹರಣೆ. ಚೀನಾ ರೋಬೋಟ್ ಅನ್ನ ತಮ್ಮದು ಅಂತ ಅಂದ್ರು, ಅದಾಗ್ಲೇ ಬಯಲಾಯ್ತು, ಸ್ಟಾಲ್ ಅನ್ನು ಮುಚ್ಚಬೇಕಾಗಿ ಬಂತು. ಸೊ ಈಗ ಈ ಗ್ಯಾಲ್ಗೋಟಿಯಾಸ್ ವಿಶ್ವವಿದ್ಯಾಲಯದ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದೆ, ಜೊತೆಗೆ ಸರ್ಕಾರದ್ದು ಕೂಡ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.